ಓಕೆ, ಈಗ ಶೇರ್ ಮಾರ್ಕೆಟ್ ಹೇಗ್ ಪರ್ಫಾರ್ಮ್ ಮಾಡ್ತಿದೆ, ಮುಂದೆ ಇದು ಯಾವ ದಿಕ್ಕಲ್ಲಿ ಹೋಗ್ಬೋದು, ಕೆಳಗೆ ಹೋಗ್ತಾ ಇದೆಯಾ ಮೇಲಕ್ಕೆ ಹೋಗ್ತಿದ್ಯಾ ಅಂತ ಸಾಮಾನ್ಯ ಜನ ಅದನ್ನ ಟ್ರ್ಯಾಕ್ ಮಾಡೋದು ಹೇಗೆ ಅಂತ ಸರ್, ಒಂದೇ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಅದೇನು ಅಂದ್ರೆ ಇಂಡಿಯಾ ವಿಕ್ಸ್ ಅಂತ ನಮ್ಮಲ್ಲಿ ಒಂದು ವಾಲಟೈಲಿಟಿ ಇಂಡೆಕ್ಸ್ ನೋಡ್ತಕ್ಕಂತ ಒಂದು ಇಂಡಿಕೇಟರ್ ಇದೆ. ಸೊ ಒಂದು ನಿಫ್ಟಿ ಒಂದು ವರ್ಷದಲ್ಲಿ ಎಷ್ಟು ಮೇಲೆ ಕೆಳಗೆ ಆಗಬಹುದು ಅಂತ ಹೇಳೋದೇ ಇಂಡಿಯಾ ವಿಕ್ಸ್. ಸೇ ಫಾರ್ ಎಕ್ಸಾಂಪಲ್ ಇವತ್ತು 14% ಇದೆ ಅಂದ್ರೆ ಅರ್ಥ ಇಲ್ಲಿಂದ ನೆಕ್ಸ್ಟ್ 12 ತಿಂಗಳಲ್ಲಿ ನಿಫ್ಟಿ 14% ಇಂದ ಅಪ್ ಸೈಡ್ ಅಥವಾ ಡೌನ್ ಸೈಡ್ ತೋರಿಸಬಹುದು ಅಂತ ಇಂಡಿಕೇಶನ್ ಮಾಡುತ್ತೆ. ಇಂಡಿಯಾ ವಿಕ್ಸ್ ಹಾಗೂ ನಿಫ್ಟಿ ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ಯಾವಾಗಲೂ. ಇಂಡಿಯಾ ವಿಕ್ಸ್ ಮೇಲೆ ಇದೆ ಅಂದ್ರೆ ನಿಫ್ಟಿ ಫುಲ್ ಕೆಳಗಿದೆ ಅಂತ ಅರ್ಥ. ಸೊ ಹಾಗಾದ್ರೆ ನಿಮಗೆ ಕೇಳಬಹುದು ಯಾವ ಲೆವೆಲ್ ಅಲ್ಲಿ ಇರಬೇಕು. ಜನರಲಿ ಈ ಇಂಡಿಯಾ ವಿಕ್ಸ್ ಏನಾರ 10.5 ಈ ಲೆವೆಲ್ ಏನಾರ ಬಂದ್ರೆ ಪೀಕ್ ನಲ್ಲಿದೆ, ಮಾರ್ಕೆಟ್ ಆಲ್ರೆಡಿ ಹೈ ಅಲ್ಲಿದೆ. ಇನ್ನ ಇಲ್ಲಿಂದ ಏನಾದ್ರೂ ಒಂದು ತರ ಹಿಮಾಲಯ ಕರಗಿದ್ರೆ ಯಾವ ತರ ಆಗುತ್ತಲ್ಲ, ಕರಗಿತ್ತು ಅಂದ್ರೆ ಏನಾಗಬಹುದು, ಆ ರೀತಿಯ ಒಂದು ಫಾಲ್ ಆಗುವ ಚಾನ್ಸಸ್ ಇದೆ ಅಂತ ಅರ್ಥ. ಅದೇ ರೀತಿ ಇಂಡಿಯಾ ವಿಕ್ಸ್ ಫುಲ್ ಮೇಲೆ ಹೋಗಿದೆ, ಒಂದು 20-21 ಹೋಗ್ಬಿಟ್ಟಿದೆ ಅಂದ್ರೆ ಅರ್ಥ ಏನು, ಮಾರ್ಕೆಟ್ ಫುಲ್ ತಳಪಾಯ ಕಂಡ್ಬಿಟ್ಟಿದೆ, ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಅರ್ಥ. ಇಂಡಿಯಾ ವಿಕ್ಸ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಾರ್ಕೆಟ್ ಏನಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದು ಬಹಳ ನೀಟಾಗಿ ಅರ್ಥ ಮಾಡ್ತಾರೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.